ನಾನು ಒಂದು ವಾರದಿಂದ ಸ್ವಲ್ಪ ಬೇಜಾರಾಗಿದ್ದೆ. ಇವ್ರ ಬರ್ಡೇ ಬೇರೆ ಹತ್ರ ಬರ್ತಿತ್ತು. ಇವ್ರ ಬರ್ಡೇಗೆ ನಾನು ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಅಂತ ಅದನ್ನೆಲ್ಲ ಇವ್ರು ನೋಡಿ ಅರ್ಥ ಮಾಡಿಕೊಂಡು ನನಗೋಸ್ಕರನೇ ಈ ಸರ್ಪ್ರೈಸ್ ರೆಡಿ ಮಾಡಿದರು. ನನಗೊಂದು ಸ್ವಲ್ಪನೂ ಗೊತ್ತಿರಲಿಲ್ಲ ಇಷ್ಟೊಂದು ದೊಡ್ಡ ಸರ್ಪ್ರೈಸ್ ನನಗೋಸ್ಕರ ಕಾದಿರುತ್ತೆ ಅಂತ. ಈ ಥರ ಡೆಕೋರೇಷನನ್ನೆಲ್ಲ ಫೋಟೋಸ್ ವೀಡಿಯೋಸಲ್ಲಿ ಅಷ್ಟೇ ನೋಡಿದ್ದು, ಬಟ್ ಲೈವಾಗಿ ನೋಡಿದ್ದು ತುಂಬಾ ಇಷ್ಟ ಆಯಿತು. ಹಾಗೆ ಇವ್ರು ನನಗೆ ಕೊಟ್ಟು ಸರ್ಪ್ರೈಸ್ ಇದೆಯಲ್ಲ ಅದನ್ನು ಹೇಳೋಕ್ಕಾಗಲಿಲ್ಲ. ಆ ಟೈಮಲ್ಲಿ ನಾನು ಫೀಲಿಂಗ್ ಎಕ್ಸ್ಪ್ರೆಸ್ಸೇ ಮಾಡಲಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ದೆ. ಯಾಕೆಂದರೆ ನನ್ನ ಫೀಲಿಂಗ್ ಹೇಗೆ ಹೊರಗೆ ಬರುತ್ತೆ ಅಂದರೆ ಕಣ್ಣೀರಿಂದ, ಅದನ್ನು ತೋರಿಸ್ಕೋಬಾರ್ದು ಅಂತ ಸುಮ್ಮನಾದೆ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಸರ್ಪ್ರೈಸ್ ನನಗೆ ಕೊಟ್ಟಿದ್ದಕ್ಕೆ. ಫಸ್ಟು ನಿಮಗೆಲ್ಲ ತುಂಬಾ ಧನ್ಯವಾದಗಳು. ನನ್ನ ಲೈಫ್ನಲ್ಲೇ ನನ್ನ ಬರ್ತಡೆಗೆ ಇಷ್ಟೊಂದು ಶುಭಾಶಯಗಳನ್ನ ನಾನು ನೋಡಿರಲಿಲ್ಲ. ಸೊ ನಾನೊಂದು ಡಿಸೈಡ್ ಮಾಡಿದ್ದೀನಿ, ನಿಮ್ಮ ಲೈಫ್ನಲ್ಲಿ ಒಂದು ಆಸೆ ಅನ್ನೋದಿರುತ್ತೆ, ಆ ಆಸೆ ನೆರವೇರಿರಲ್ಲ. ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಅತಿ ಹೆಚ್ಚು ಲೈಕ್ ಯಾವ ಕಮೆಂಟ್ಗೆ ಬಂದಿರುತ್ತೆ ಆ ಆಸೆನ ಪೂರೈಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಇದೆಲ್ಲ ಕಮ್ಮಿನೇ, ಬಟ್ ನನ್ನ ಮನಸ್ಸಿಗೆ ತೃಪ್ತಿ ಆಗೋಕ್ಕೋಸ್ಕರ ಇದನ್ನು ಮಾಡ್ಕೊಡ್ತೀನಿ ನಿಮಗೋಸ್ಕರ. ಇದೇ ಸಂದರ್ಭದಲ್ಲಿ ಸಿನಿ ಅಡ್ಡದವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಲ್ಲ ಅಂದಿದ್ರೆ ಈ ಸರ್ಪ್ರೈಸ್ನ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಬ್ಯೂಟಿಫುಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದು ಅವರೇ. ಎಲ್ಲ ಡೆಕೋರೇಷನ್ಗೂ ಕರ್ಕೊಂಡೋಗಿ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಡ್ತಾ ಇದ್ರು. ತುಂಬಾ ಖುಷಿ ಆಯಿತು. ನೀವು ಕೂಡ ಒಂದು ಮಧ್ಯಮ ವರ್ಗದವರು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ನ ಈ ರೀತಿ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ. ತುಂಬಾ ಕಮ್ಮಿ ಪ್ರೈಸ್ಗೆ ಮಾಡ್ಕೊಡ್ತಾ ಇದ್ದಾರೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತೀನಿ, ಮತ್ತು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನು ರೆಫರ್ ತಗೋಬಹುದು. ಅನ್ಯರಿಗೆ ನೆರವಾಗುವ ಗುಣ ನಿನ್ನಲ್ಲಿರಲಿ, ಇದೇ ನಿನ್ನ ಸಾಧನೆಯ ಗಾಳಿಪಟವಾಗಲಿ. ದಿನ ಶುಭವಾಗಲಿ.